IPS ಕಾನ್ಸ್ಟೇಬಲ್ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಮಿಷನರ್ ಆಫ್ ಪೊಲೀಸ್ ಅವರು, SP ಅವರು ಹಾಗೂ ಜಿಲ್ಲಾಡಳಿತ ವತಿಯಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಭೆಯನ್ನು ಜರುಗಿಸಿ ಯಾವ ರೀತಿಯಲ್ಲಿ ತಯಾರಿಗಳಾಗಿದೆ ಅನ್ನೋ ನಿಟ್ಟಿನಲ್ಲಿ ಕೇಳಿರುವಾಗ ನಾವು ನಮ್ಮ ಜಿಲ್ಲೆಯಲ್ಲಿ ಏನು ವಿದ್ಯಾಕಾಶಿ ಅಂತ ಹೆಸರಾಂತ ಆಗಿರುವಂಥ ಧಾರವಾಡದಲ್ಲಿ ಸಾಕಷ್ಟು ಕೋಚಿಂಗ್ ಸೆಂಟರ್ಸ್ಗಳಿದ್ದಾವೆ, ಲೈಬ್ರರೀಸ್ ಇದ್ದಾವೆ ಮತ್ತು ಯಾವುದೇ ಸಮಯದಲ್ಲೂ ಸುಮಾರು 30,000 ರಿಂದ 40,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇರುವಂಥ ನಿಟ್ಟಿನಲ್ಲಿ ಯಾವುದೇ ಕೂಡ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಇದನ್ನು ಮನಗಂಡು ನಾನು ಮತ್ತು CP ಸರ್ ಅವರು ಹಾಗೂ SP ಅವರು ನಾವೆಲ್ಲರೂ ಒಂದಷ್ಟು ಕೋಚಿಂಗ್ ಸೆಂಟರ್ ಇರೋ ಏರಿಯಾಗಳಲ್ಲಿ ನಾವು ಈಗ ಪರಿವೀಕ್ಷಣೆ ಮಾಡಿದ್ದೇವೆ. ಎಲ್ಲರಿಗೂ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಯಾವುದೇ ಅಪಪ್ರಚಾರ ಮಾಡಬಾರ್ದು, ಪರೀಕ್ಷೆಗಳನ್ನು ನಡೆಯೋದಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಉಂಟು ಮಾಡಬಾರ್ದು, ಯಾವುದೇ ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಮತ್ತು ಪರೀಕ್ಷೆ ಸೋರಿಕೆಗೆ ಸಂಬಂಧಪಟ್ಟಂತೆ ಯಾರೂ ತಪ್ಪು ಮತ್ತು ಸುಳ್ಳು ಮಾಹಿತಿಯನ್ನು ಹೊರಡಿಸಬಾರ್ದು ಅಂತ ನಾವು ಅವ್ರಿಗೆಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಯಾರು ಪರೀಕ್ಷೆಯನ್ನು ಬರೀತಿದ್ದಾರೆ ಅವ್ರಿಗೂ ಧೈರ್ಯ ತುಂಬಿ ಚೆನ್ನಾಗಿ ಮಾಡಿ ಅಂತ ಹೇಳಿ ನಾವೀಗ ಒಂದು ಸಭೆಯನ್ನು ಕೂಡ ಇಲ್ಲಿ ಲಿಂಗಾಯತ್ ಭವನ್ ಧಾರವಾಡದಲ್ಲಿ ನಾವು ಎಲ್ಲ ಕೋಚಿಂಗ್ ಸೆಂಟರ್ಸ್ಗಳು, ಹಾಸ್ಟೆಲ್ಸ್ ನಡೆಸ್ತಾ ಇರೋವಂಥವ್ರು, ಲೈಬ್ರರೀಸ್ ನಡೆಸ್ತಾ ಇರೋವಂಥವ್ರು, ಮೆಸ್ ನಡೆಸ್ತಾ ಇರೋರು, ಜೆರಾಕ್ಸ್ ಅಂಗಡಿಗಳು ನಡೆಸ್ತಾ ಇರೋರು ಅವ್ರನ್ನೆಲ್ಲ ಕರೆದು ಅವ್ರಿಗೆಲ್ಲ ಎಚ್ಚರಿಕೆಯನ್ನು ಕೂಡ ನಾವೀಗ ನೀಡಿದ್ದೇವೆ. ಪರೀಕ್ಷೆಗೆ ನಮ್ಮ ಜಿಲ್ಲೆಗೆ ಅಲಾಟ್ ಆಗಿರೋದು 19,536 ಆಕಾಂಕ್ಷಿಗಳು. ಡ್ರೆಸ್ ಕೋಡಿಗೆ ಕೂಡ ಉದ್ದ ತೋಳಿನ ಬಟ್ಟೆಗಳನ್ನು ಹಾಕೊಳ್ಬಾರ್ದು, ತುಂಬ ಜೇಬ್ಗಳಿರುವಂತಹ ವಸ್ತ್ರಗಳನ್ನು ಧರಿಸಬಾರದು, ತಲೆವಸ್ತ್ರ ಆಮೇಲೆ ಈ ಥರದ್ದೇನೋ ಧರಿಸಬೇಕಿದ್ದಲ್ಲಿ ಮುಂಚಿತವಾಗಿ ಬಂದು ತಾವು ಇದನ್ನ ಫ್ರಿಸ್ಕಿಂಗಿಗೆ ಒಳಪಡಬೇಕಾಗುತ್ತೆ. ಆದಷ್ಟು ಅವುಗಳನ್ನೆಲ್ಲರೂ ಅವಾಯ್ಡ್ ಮಾಡಬೇಕು. ಧಾರ್ಮಿಕ ವಸ್ತ್ರಗಳನ್ನೇನಾದರೂ ತೊಡಗಬೇಕಾಗಿದ್ರೆ ಅದಕ್ಕೆ ಮುಂಚಿತವಾಗಿ ಬಂದು ತಾವು ಫ್ರಿಸ್ಕಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿಯ ಆಭರಣಗಳನ್ನು ಹಾಕ್ಕೊಳ್ಬಾರ್ದು. ಯಾವುದೇ ವಾಚ್, ಮೊಬೈಲ್, ಏನು ಎಲೆಕ್ಟ್ರಾನಿಕ್ ಡಿವೈಸಸನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇಲ್ಲ. ಎಲ್ಲದರದ್ದು ಕೂಡ ಫ್ರಿಸ್ಕಿಂಗ್ ಆಗುತ್ತೆ. ಹೆಣ್ಮಕ್ಕಳಿಗೆ ತಾಳಿ ಹಾಗೂ ಮೂಗತ್ತಿ ಹಾಕಲಿಕ್ಕೆ ಅವಕಾಶ ಇದೆ, ಬೇರೆ ಎಲ್ಲ ಕಾಲುಂಗ್ರ ಹಾಕಲಿಕ್ಕೆ ಅವಕಾಶ ಇದೆ. ಬಟ್ ಬೇರೆ ಯಾವುದೇ ರೀತಿಯಲ್ಲಿ ಅವ್ರಿಗೆ ಹಾಕೊಳ್ಳೋಕ್ಕೆ ಅವಕಾಶ ಇದೆ, ಶಿವದಾರ ಹಾಕೊಳ್ಳೋಕ್ಕೆ ಅವಕಾಶ ಇದೆ. ಆದರೆ ಅದನ್ನೆಲ್ಲನೂ ಮುಂಚಿತವಾಗಿ ಬಂದು ಫ್ರಿಸ್ಕಿಂಗ್ ಟೈಮ್ನಲ್ಲಿ ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ಏನೇ ವಸ್ತುವನ್ನು ಒಳಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ಯಾರು ಪರೀಕ್ಷೆ ಬರೀಲಿಕ್ಕೆ ಬರ್ತಾ ಇದ್ದಾರೆ ಅವರು ಮುಂಚಿತವಾಗಿಯೇ ಅದನ್ನು ಹೊರಗಡೆ ಇಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರಬೇಕಿದೆ.